ನಮಸ್ಕಾರ, ಕೆಸಿಎನ್ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಎಸ್ಎಫ್ಐ ಜಿಲ್ಲಾ ಸಮಿತಿಯ ನೇತೃತ್ವದಲ್ಲಿ ಕಾಸರಗೋಡು ಚಾಲಾ ಕ್ಯಾಂಪಸ್ಗೆ ಪ್ರತಿಭಟನಾ ಮಾರ್ಚ್. ಕಣ್ಣೂರು ವಿಶ್ವವಿದ್ಯಾನಿಲಯದ ಕಾಸರಗೋಡು ಕ್ಯಾಂಪಸ್ನಿಂದ ಕೋರ್ಸ್ಗಳನ್ನು ಬದಲಾಯಿಸುವ ಪ್ರಯತ್ನವನ್ನು ಕೈಬಿಡಬೇಕೆಂದು ಆಗ್ರಹಿಸಿ ಮಹಿಳೆಯರು, ಮಕ್ಕಳು ಸೇರಿದಂತೆ ಹಲವಾರು ಜನರು ಆಶ್ರಯಿಸುವ ಕಾಸರಗೋಡು ಕುಂಬಳೆ ಸಮುದಾಯ ಆರೋಗ್ಯ ಕೇಂದ್ರ ಸೃಷ್ಟಿಸುತ್ತಿದೆ ಅಪಾಯದ ಭೀತಿ. ಕೆಎಸ್ಆರ್ಟಿಇಎ ಸಿಐಟಿಯು ಕಾಸರಗೋಡು ಘಟಕ ಸಮ್ಮೇಳನ ರಾಜ್ಯ ಉಪಾಧ್ಯಕ್ಷ ಎಸ್ಆರ್ ನಿರೀಶ್ ಅವರಿಂದ ಉದ್ಘಾಟನೆ. ಲಿವರ್ ಫೌಂಡೇಶನ್ ಆಫ್ ಕೇರಳದ ಆಶ್ರಯದಲ್ಲಿ ನಡೆಯಿತು ಕುಟುಂಬ ಸಂಗಮ. ಉದುಮಾ ಶಾಸಕ ಅಡ್ವೊಕೇಟ್ ಸಿಎಚ್ ಕುಂಜಂಬು ಅವರಿಂದ ಉದ್ಘಾಟನೆ. ನೂತನವಾಗಿ ನಿರ್ಮಾಣಗೊಂಡ ತಲಪಾಡಿ ಷಟ್ಪಥ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಅಲೆಮಾರಿ ದನಗಳ ಅಡ್ಡಾದಿಡ್ಡಿ ಅಲೆದಾಟ, ವಾಹನ ಸವಾರರು ಅಪಾಯದ ಭೀತಿಯಲ್ಲಿ. ವಾರ್ತೆಗಳು ವಿವರವಾಗಿ. ಕಣ್ಣೂರು ವಿಶ್ವವಿದ್ಯಾನಿಲಯದ ಕಾಸರಗೋಡು ಕ್ಯಾಂಪಸ್ನಿಂದ ಕೋರ್ಸ್ಗಳನ್ನು ಬದಲಾಯಿಸುವ ಪ್ರಯತ್ನವನ್ನು ಕೈಬಿಡಬೇಕೆಂದು ಆಗ್ರಹಿಸಿ ಎಸ್ಎಫ್ಐ ಜಿಲ್ಲಾ ಸಮಿತಿಯ ನೇತೃತ್ವದಲ್ಲಿ ಕಾಸರಗೋಡು ಚಾಲಾ ಕ್ಯಾಂಪಸ್ಗೆ ಪ್ರತಿಭಟನಾ ಮಾರ್ಚ್ ನಡೆಸಲಾಯಿತು. ಮಾರ್ಚ್ ಅನ್ನು ಜಿಲ್ಲಾ ಜೊತೆ ಕಾರ್ಯದರ್ಶಿ ಪಿ ಇಮ್ಯಾನ್ಯುಯಲ್ ಉದ್ಘಾಟಿಸಿದರು. ಕಣ್ಣೂರು ವಿಶ್ವವಿದ್ಯಾನಿಲಯದ ಕಾಸರಗೋಡು ಕ್ಯಾಂಪಸ್ನಿಂದ ಕೋರ್ಸ್ಗಳನ್ನು ಬದಲಾಯಿಸುವ ಪ್ರಯತ್ನವನ್ನು ಕೈಬಿಡಬೇಕೆಂದು ಆಗ್ರಹಿಸಿ ಎಸ್ಎಫ್ಐ ಜಿಲ್ಲಾ ಸಮಿತಿಯ ನೇತೃತ್ವದಲ್ಲಿ ಕಾಸರಗೋಡು, ಚಾಲಾ, ನೀಲೇಶ್ವರ ಕ್ಯಾಂಪಸ್ಗಳಿಗೆ ಪ್ರತಿಭಟನಾ ಮಾರ್ಚ್ ನಡೆಸಲಾಯಿತು. ಕೋರ್ಸ್ಗಳನ್ನು ತೆಗೆದುಹಾಕಲಿರುವ ವಿಶ್ವವಿದ್ಯಾನಿಲಯದ ಪ್ರಯತ್ನವನ್ನು ಕೈಬಿಡಬೇಕು, ಕ್ಯಾಂಪಸ್ನಲ್ಲಿ ಮೂಲಸೌಕರ್ಯ ಸೌಲಭ್ಯಗಳನ್ನು ಹೆಚ್ಚಿಸಬೇಕು, ನೂತನ ಕೋರ್ಸ್ಗಳಿಗೆ ಅವಕಾಶ ನೀಡಬೇಕು ಮುಂತಾದ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಮಾರ್ಚ್ ನಡೆಸಲಾಯಿತು. ಚಾಲಾ ಕ್ಯಾಂಪಸ್ಗೆ ನಡೆಸಿದ മാർച്ച് ಅನ್ನು ജില്ലാ ജೊತೆ ಕಾರ್ಯದರ್ശി പി ഇമ്മാനുവൽ ഉദ്ഘാಟಿಸಿದರು. നമ്മുടെ ജില്ലയ്ക്കകത്ത് ലഭിച്ചിട്ടുള്ള കോഴ്സുകൾ മാറ്റുന്നതുമായി ബന്ധപ്പെട്ടുകൊണ്ട് ഇവിടുത്തെ വിദ്യാർത്ഥികളുടെ പഠിക്കുവാനുള്ള അവകാശങ്ങൾ തച്ചു തകർത്തുകൊണ്ട് ഇവിടുത്തെ വിദ്യാർത്ഥികൾക്ക് നല്ല വിദ്യാഭ്യാസം ലഭിക്കുക എന്നുള്ള സമീപനത്തെ ഇല്ലാതാക്കിക്കൊണ്ട് കണ്ണൂർ സർവകലാശാലയുടെ VC മുന്നോട്ട് പോകുന്ന ഘട്ടത്തിനകത്ത് ഈ VCയോട് പറഞ്ഞു വയ്ക്കുവാനുള്ളത്, നിയമിച്ച ഘട്ടം മുതൽ നമ്മുടെ കണ്ണൂർ സർവകലാശാലയുമായി ബന്ധപ്പെട്ടുകൊണ്ട് ഏതൊക്കെ രീതിയിൽ ഈ സർവകലാശാലയെ കാവ്യവൽക്കരിക്കാമെന്നുള്ള കാവ്യവൽക്കരിക്കാമെന്ന് ആലോചിച്ചുകൊണ്ട് അതൊക്കെ നടപ്പിലാക്കിക്കൊണ്ടാണ് ഈ VC മുന്നോട്ട് പോയിക്കൊണ്ടിരിക്കുന്നത്. കഴിഞ്ഞ കാലഘട്ടങ്ങളിലൊക്കെയും കേരളത്തിലെ എടുത്തു നോക്കുന്ന ഘട്ടത്തിനകത്ത് ഇവിടെ നിയമിക്കപ്പെടുന്ന ഗവർണർമാർ ഇവിടുത്തെ VCമാരെ ഉപയോഗിച്ചുകൊണ്ട് കേന്ദ്ര സർക്കാർ മുന്നോട്ട് വയ്ക്കുന്നുള്ള കാവ്യവൽക്കരണത്തിന്റെ ആശയങ്ങൾ കൃത്യമായിട്ട് നമ്മുടെ ക്യാമ്പസുകൾക്കകത്ത് നടപ്പിലാക്കുവാൻ വേണ്ടിയിട്ടുള്ള പ്രവർത്തനങ്ങളുമായിട്ട് മുന്നോട്ട് പോവുകയാണ്. ಅದಿನಾಂ ಚಟ್ಟಂಚಾಲ್ ಅಧ್ಯಕ್ಷತೆ ವಹಿಸಿದ್ದರು. ಅಲನ್ ಪೆರಿಯಾ, ಅಜಿತ್ ಚಂದ್ರನ್, ಶ್ರೀಹರಿ ಬೆಪ್ಪು, ಅನಿರುದ್ಧ್ ಎಂಬಿವರು ಮಾತನಾಡಿದರು. ಎಂ ಅನುರಾಜ್ ಸ್ವಾಗತಿಸಿದರು. ಮಾರ್ಚ್ ಅನ್ನು ಚಾಲಾ ಕ್ಯಾಂಪಸ್ನ ಮುಂಭಾಗದ ಮುಖ್ಯ ದ್ವಾರದ ಮುಂಭಾಗಕ್ಕೆ ತಲುಪಿದಾಗ ಪೊಲೀಸರು ತಡೆದರು. ಪೊಲೀಸರನ್ನು ತಳ್ಳಿ ಪ್ರತಿಭಟನಾಕಾರರು ಕಾಲೇಜು ವರಾಂಡದಲ್ಲಿ ಸಾರ್ವಜನಿಕ ಸಭೆ ನಡೆಸಿದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕಾಸರಗೋಡು ಕುಂಬಳೆ ಸಮುದಾಯ ಆರೋಗ್ಯ ಕೇಂದ್ರ ಅಪಾಯದ ಸ್ಥಿತಿಯಲ್ಲಿದೆ. ಹೆಂಚು ಹಾಸಿದ ಹಳೆಯ ಕಾಲದ ಕಟ್ಟಡವಾದುದರಿಂದ ಕಟ್ಟಡದ ಮೇಲ್ಛಾವಣಿ ಜೀರ್ಣಾವಸ್ಥೆ ತಲುಪಿದೆ. ಮೀನುಗಾರರು, ಮಹಿಳೆಯರು ಮತ್ತು ಮಕ್ಕಳು ಸೇರಿದಂತೆ ಹಲವಾರು ಮಂದಿ ಆಶ್ರಯಿಸುವ ಸಮುದಾಯ ಆರೋಗ್ಯ ಕೇಂದ್ರ ಕಟ್ಟಡಕ್ಕಾಗಿದೆ ಈ ದುಸ್ಥಿತಿ ಎದುರಾಗಿರುವುದು. ಮೀನುಗಾರರು ಹಾಗೂ SC/ST ಆಶ್ರಯಗಳಲ್ಲಿ ವಾಸಿಸುವ ಸಾಮಾನ್ಯ ಜನರು ಸೇರಿದಂತೆ ಸುಮಾರು 2,000 ಕುಟುಂಬಗಳು ಕುಂಬಳೆ ಸಮುದಾಯ ಆರೋಗ್ಯ ಕೇಂದ್ರವನ್ನು ಆಶ್ರಯಿಸುತ್ತಿವೆ. ಅಪಾಯವನ್ನುಂಟು ಮಾಡುವ ಹೆಂಚಿನ ಮೇಲ್ಛಾವಣಿ ಹೊಂದಿರುವ ಆಸ್ಪತ್ರೆ ಕಟ್ಟಡಕ್ಕೆ ಅನೇಕ ಜನರು ಪ್ರತಿದಿನ ಬಂದು ಹೋಗುತ್ತಾರೆ.
2021ರಲ್ಲಿ ಅನರ್ಹ ಪ್ರಮಾಣ ಪತ್ರವನ್ನು ಪಡೆದ ಕಟ್ಟಡದ ಕೆಲಸಕ್ಕೆ ವಿವಿಧ ನಿಧಿಗಳು ಹಾಗೂ ಪ್ರಸ್ತಾವನೆಗಳನ್ನು ಮುಂದಿಡಲಾಗಿದ್ದರೂ ಎಲ್ಲವೂ ಹೆಸರಿಗೆ ಮಾತ್ರವಾಗಿ ಉಳಿದಿವೆ. ಬ್ಲಾಕ್ ಪಂಚಾಯತ್ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ಕುಂಬಳೆ ಸಿಎಚ್ಸಿಯ ದುಸ್ಥಿತಿಯನ್ನು ಪರಿಶೀಲಿಸಲು ಅಧಿಕಾರಿಗಳು ಸಿದ್ಧರಿಲ್ಲ ಎಂದು ಸ್ಥಳೀಯರು ಆರೋಪಿಸುತ್ತಿದ್ದಾರೆ. ഏകദേശം ഒരു 65 വർഷത്തോളം പഴക്കമുള്ള ഈ ഹോസ്പിറ്റലിൽ ഞങ്ങൾ മിക്കവാറും ഇവിടെ എല്ലാ നിലക്കും കാണുന്നതാണ്. ഇത് ഇന്നും ഇതേ നിലക്ക് പണ്ട് എങ്ങനെ ഉണ്ടായിരുന്നു അതേ നിലക്കാണ് ഇന്നും ഈ ഹോസ്പിറ്റലിൽ നിലനിൽക്കുന്നത്. അപ്പോൾ ഇനിയെങ്കിലും പിന്നെ ഉദ്യോഗസ്ഥർ ഇനി കാര്യമായി മെനക്കെട്ട് എന്തെങ്കിലും പുതുതായി ചെയ്യുന്ന കാര്യത്തിലേക്കൊന്ന് കടക്കണം. ഞങ്ങളുടെ പാവപ്പെട്ട മത്സ്യത്തൊഴിലാളികൾ വന്നെങ്കിൽ ഞങ്ങൾക്ക് ഷെസ്റ്റിന് ഇല്ല, അത് പൈസ മേങ്ങുന്നു. വേറെ ഷെസ്റ്റ് ഉണ്ടെങ്കിൽ അത് പുറത്തുനിന്ന് ഞങ്ങൾ ഷെസ്റ്റാക്കണം പൈസ കൊടുത്തിട്ടു. പിന്നെ ഒരു ആസ്പത്രി ഇല്ല, രോഗിയൊക്കെ കൂടെ അഡ്മിറ്റ് ആവാനോ പിടിക്കുവാനോ ഇല്ല. ഞങ്ങൾ വേറെ ഉടക്കെങ്കിൽ ബലിൻ്റെ ആസ്പത്രിക്ക് പോകണം. ഇങ്ങനെ അല്ല എങ്കിൽ ഈ പാവപ്പെട്ട ഞങ്ങൾ മത്സ്യത്തൊഴിലാളികൾ ഞങ്ങൾ എങ്ങനെ ജീവിക്കുന്നത്? ഓറും ഇങ്ങനെ സർക്കാർ ഇങ്ങനെ ആക്കിയെങ്കിൽ അപ്പം അതിനൊക്കെ ഞങ്ങൾക്ക് എന്തെങ്കിലും ഒരു പരിഹാരം എന്താണോ സർക്കാർ കണ്ടെത്തണം. ഈ പാവപ്പെട്ട ജനങ്ങൾ കുമ്പള ഹോസ്പിറ്റലിൽ ആശ്രയിക്കുന്നത് പാവപ്പെട്ടവരാണ്. അപ്പോൾ ഇവിടെ വന്നാൽ മരുന്നൊന്നും ഉണ്ടാവില്ല. ബിൽഡിങ്ങിൻ്റെ ശോചനാവസ്ഥയാണ്, പിന്നെ ബാത്റൂമിൻ്റെ ശോചനാവസ്ഥയാണ്. അതൊക്കെ ഒന്ന് പരിഹരിക്കണം. ഇവിടുത്തെ ജനങ്ങൾക്കൊരു കാര്യക്ഷമമാക്കി കൊടുക്കണമെന്നാണ് നമുക്കിവിടെ പറയാനുള്ളത്. ಸಿಎಚ್ಸಿ ಕಟ್ಟಡವು ಮಳೆ ಸುರಿದಾಗ ನೀರು ಒಳಬರುತ್ತಿರುವ ಪರಿಸ್ಥಿತಿಯಲ್ಲಿದ್ದು ಈ ಸ್ಥಿತಿಯಲ್ಲೇ ರೋಗಿಗಳಿಗೆ ಚಿಕಿತ್ಸೆ ನೀಡಬೇಕಾಗಿದೆ. ಅಧಿಕಾರಿಗಳು ಆದಷ್ಟು ಬೇಗ ಕ್ರಮ ಕೈಗೊಳ್ಳಬೇಕೆಂಬ ಸ್ಥಳೀಯರ ಬೇಡಿಕೆ ತೀವ್ರವಾಗುತ್ತಿದೆ. ನ್ಯೂಸ್ ಬ್ಯೂರೋ ಕಾಸರಗೋಡು. ಕೆಎಸ್ಆರ್ಟಿಎ ಸಿಐಟಿಯು ಕಾಸರಗೋಡು ಘಟಕ ಸಮ್ಮೇಳನ ಕಾಸರಗೋಡಿನಲ್ಲಿ ನಡೆಯಿತು. ಕೆಎಸ್ಆರ್ಟಿಎ ಸಿಐಟಿಯು ರಾಜ್ಯ ಉಪಾಧ್ಯಕ್ಷ ಎಸ್ಆರ್ ನಿರೀಶ್ ಉದ್ಘಾಟಿಸಿದರು. ಕಾರ್ಮಿಕರ ವಿರುದ್ಧದ ಕಾರ್ಮಿಕ ಸಂಹಿತೆಗಳನ್ನು ಹಿಂಪಡೆಯಬೇಕು, ಎನ್ಪಿಎಸ್ ಪೆನ್ಷನ್ ಯೋಜನೆಯನ್ನು ಕೈಬಿಡಬೇಕು, ಸಾರ್ವಜನಿಕ ವಲಯದ ಖಾಸಗೀಕರಣವನ್ನು ಕೊನೆಗೊಳಿಸಬೇಕು ಮುಂತಾದ ಘೋಷವಾಕ್ಯಗಳನ್ನು ಮುಂದಿಟ್ಟುಕೊಂಡು ಜುಲೈ 9ರಂದು ಸಂಯುಕ್ತ ಟ್ರೇಡ್ ಯೂನಿಯನ್ ಆಯೋಜಿಸುವ ಸಾರ್ವಜನಿಕ ಮುಷ್ಕರ ಯಶಸ್ವಿಗೊಳಿಸಬೇಕು, ಎಲ್ಲ ಕಾರ್ಮಿಕರು ಮುಷ್ಕರದಲ್ಲಿ ಭಾಗವಹಿಸಬೇಕು ಎಂದು ಕೆಎಸ್ಆರ್ಟಿಇಎ ಸಿಐಟಿಯು ಕಾಸರಗೋಡು ಘಟಕ ಸಮ್ಮೇಳನ ಕರೆ ನೀಡಿತು. ರಾಜ್ಯ ಉಪಾಧ್ಯಕ್ಷ ಎಸ್ಆರ್ ನಿರೀಶ್ ಉದ್ಘಾಟಿಸಿದರು. ರಾಜ್ಯೋಪಾಧ್ಯಕ್ಷ ಮೋಹನ್ ಕುಮಾರ್ ಪಾಡಿ, ಸಿಐಟಿಯು ಏರಿಯಾ ಕಾರ್ಯದರ್ಶಿ ಪಿವಿ ಕುಂಜಂಬು, ಕೆಎಸ್ಆರ್ಟಿಇಎ ರಾಜ್ಯ ಆಡಿಟ್ ಸಮಿತಿ ಸಂಚಾಲಕ ಎಂ ಲಕ್ಷ್ಮಣನ್, ಜಿಲ್ಲಾ ಕಾರ್ಯದರ್ಶಿ ಎಂ ಸಂತೋಷ್, ಅಧ್ಯಕ್ಷ ಸಿ ಬಾಲಕೃಷ್ಣನ್, ಕೋಶಾಧಿಕಾರಿ ರಶ್ಮಿ ನಾರಾಯಣನ್, ರಾಜ್ಯ ಜನರಲ್ ಕೌನ್ಸಿಲ್ ಸದಸ್ಯರಾದ ಪಿವಿ ರತೀಶನ್, ಎಂಎಸ್ ಕೃಷ್ಣಕುಮಾರ್, ಪಿವಿ ಪವಿತ್ರನ್, ಕೆ ರಾಮಕೃಷ್ಣನ್ ಮುಂತಾದವರು ಮಾತನಾಡಿದರು. ನೂತನ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು. ಅಧ್ಯಕ್ಷರಾಗಿ ಪಿ ಜಯಚಂದ್ರನ್, ಉಪಾಧ್ಯಕ್ಷರಾಗಿ ಎಂಪಿ ಅನೂಪ್ ಕುಮಾರ್, ಕೆವಿ ಪದ್ಮರಾಜನ್, ಕೆ ಸುನಿಲ್ ಕುಮಾರ್, ಕಾರ್ಯದರ್ಶಿಯಾಗಿ ಪಿ ಅಶೋಕ್ ಕುಮಾರ್, ಜೊತೆ ಕಾರ್ಯದರ್ಶಿಯಾಗಿ ಲಿನೇಶ್ ಪಿ, ಪಿಪಿ ಆನಂದ್, ಕೆ ಗೌರಿ, ಕೋಶಾಧಿಕಾರಿಯಾಗಿ ಕೆಪಿ ಶೈಜು ಆಯ್ಕೆಯಾದರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಲಿವರ್ ಫೌಂಡೇಶನ್ ಆಫ್ ಕೇರಳದ ಆಶ್ರಯದಲ್ಲಿ ಕಾಸರಗೋಡು ಜಿಲ್ಲೆಯಲ್ಲಿ ಲಿವರ್ ಆಪರೇಷನ್ಗೆ ಒಳಗಾದ ಹಾಗೂ ಲಿವರ್ ದಾನ ಮಾಡಿದವರ ಕುಟುಂಬ ಸಂಗಮ ನಡೆಯಿತು. ಕಾಸರಗೋಡು ಜಿಲ್ಲಾ ಪಂಚಾಯತ್ ಹಾಲ್ನಲ್ಲಿ ನಡೆದ ಕಾರ್ಯಕ್ರಮವನ್ನು ಉದುಮಾ ಶಾಸಕ ಅಡ್ವೊಕೇಟ್ ಸಿಎಚ್ ಕುಂಜಂಬು ಉದ್ಘಾಟಿಸಿದರು. ಲಿವರ್ ಫೌಂಡೇಶನ್ ಆಫ್ ಕೇರಳದ ಆಶ್ರಯದಲ್ಲಿ ಕಾಸರಗೋಡು ಜಿಲ್ಲೆಯಲ್ಲಿ ಲಿವರ್ ಆಪರೇಷನ್ಗೆ ಒಳಗಾದ ಹಾಗೂ ಲಿವರ್ ದಾನ ಮಾಡಿದವರ ಕುಟುಂಬ ಸಂಗಮ ಕಾಸರಗೋಡು ಜಿಲ್ಲಾ ಪಂಚಾಯತ್ ಹಾಲ್ನಲ್ಲಿ ನಡೆಯಿತು. ಉದುಮಾ ಶಾಸಕ ಅಡ್ವೊಕೇಟ್ ಸಿಎಚ್ ಕುಂಜಂಬು ಉದ್ಘಾಟಿಸಿದರು. മറ്റെല്ലാ രംഗത്തും വലിയ വികസനവും ഉണ്ടാകുന്നത് പോലെ തന്നെ ആരോഗ്യ മേഖലയിലും ചികിത്സാ മേഖലയിലും നൂതനമായ ചില സംവിധാനങ്ങളുടെ തെളിവാണ് അതിൽ മാറ്റാൻ കഴിയുന്നത്. ആദ്യമൊക്കെ അവരുടെ മാറ്റങ്ങളിൽ പ്രധാനമായി വന്നത് കിഡ്നിയെ സംബന്ധിച്ചാണ് നടക്കാറ്. കിഡ്നി അസുഖം ബാധിച്ചു ಎಲ್ಐಎಫ್ಒಕೆ ಕಾಸರಗೋಡು ಜಿಲ್ಲಾಧ್ಯಕ್ಷ ಕೆಎನ್ ರಾಜನ್ ಅಧ್ಯಕ್ಷತೆ ವಹಿಸಿದ್ದರು. ಕಾರ್ಯದರ್ಶಿ ಪಿಕೆ ಶಶೀಂದ್ರನ್ ವರದಿ ಮಂಡಿಸಿದರು. ಕಲ್ಯಾಣ ಚಟುವಟಿಕೆ ಹಾಗೂ ಸಂಘಟನಾ ಚಟುವಟಿಕಾ ವರದಿಯನ್ನು ಎಲ್ಐಎಫ್ಒಕೆ ರಾಜ್ಯ ಚೇರ್ಮನ್ ರಾಜೇಶ್ ಕುಮಾರ್ ವಿವರಿಸಿದರು. ನಂತರ ನೂತನ ಸದಸ್ಯರನ್ನು ಪರಿಚಯಿಸಲಾಯಿತು. ಗೋಪಿ, ಕಮಲ್ ದಾಸ್, ಸೈದಲವಿ, ಕಣ್ಣೂರು ಉಪಾಧ್ಯಕ್ಷ ಎಕೆ ಜಯರಾಜ್ ಎಂಬಿವರು ಮಾತನಾಡಿದರು. ಜಿಲ್ಲಾ ಕಾರ್ಯದರ್ಶಿ ಪಿಕೆ ಶಶೀಂದ್ರನ್ ಸ್ವಾಗತಿಸಿ ಟಿ ಜನಾರ್ದನನ್ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ ಕಾಸರಗೋಡು. ನೂತನವಾಗಿ ನಿರ್ಮಾಣಗೊಂಡ ತಲಪಾಡಿ ಶಟ್ಪಥ ರಾಷ್ಟ್ರೀಯ ಹೆದ್ದಾರಿ ಸಾರ್ವಜನಿಕರ ಸುಲಭ ಹಾಗೂ ವೇಗದ ಸಾರಿಗೆಯಾಗಿ ನಿರ್ಮಿತವಾಗಿದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ರಸ್ತೆಯ ಮೇಲೆ ಅಲೆಮಾರಿ ದನಗಳು ಅಡ್ಡಾದಿಡ್ಡಿ ಅಲೆದಾಟ ನಡೆಸುತ್ತಿದ್ದು ವಾಹನ ಸವಾರರು ಅಪಾಯದ ಭೀತಿ ಎದುರಿಸುವ ಸ್ಥಿತಿ ನಿರ್ಮಾಣವಾಗಿದೆ.
ನೂತನವಾಗಿ ನಿರ್ಮಾಣಗೊಂಡ ತಲಪಾಡಿ ಷಟ್ಪಥ ರಾಷ್ಟ್ರೀಯ ಹೆದ್ದಾರಿ ಸಾರ್ವಜನಿಕರ ಸುಲಭ ಹಾಗೂ ವೇಗದ ಸಾರಿಗೆಗಾಗಿ ನಿರ್ಮಿತವಾಗಿದ್ದರೂ ಇತ್ತೀಚಿನ ದಿನಗಳಲ್ಲಿ ರಸ್ತೆಯ ಮೇಲೆ ಅಲೆಮಾರಿ ದನಗಳ ಅಡ್ಡಾದಿಡ್ಡಿ ಅಲೆದಾಟದಿಂದಾಗಿ ವಾಹನ ಸವಾರರು ಅಪಾಯದ ಭೀತಿಯನ್ನು ಎದುರಿಸುವಂತಾಗಿದೆ. ಪ್ರತಿದಿನವೂ ಹಲವು ಸಮೀಪ ಪ್ರದೇಶದಿಂದ ಹತ್ತಾರು ದನಗಳು ರಸ್ತೆಗೆ ಪ್ರವೇಶಿಸುತ್ತಿದ್ದು, ವಿಶೇಷವಾಗಿ ಬೆಳಗ್ಗೆ ಮತ್ತು ಸಾಯಂಕಾಲ ವೇಳೆಯಲ್ಲಿ ಈ ಘಟನೆಗಳು ಹೆಚ್ಚಾಗಿ ಕಾಣಿಸುತ್ತಿವೆ. ದನ ಸಾಕುವವರು ಸೂಕ್ತವಾದ ಸ್ಥಳಗಳಲ್ಲಿ ದನಗಳನ್ನು ಮೇಯಲು ಬಿಡದೆ ಬೇಕಾಬಿಟ್ಟಿಯಾಗಿ ಬಿಡುತ್ತಿರುವ ಹಿನ್ನೆಲೆಯಲ್ಲಿ ಈ ದನಗಳು ನೇರವಾಗಿ ಹೆದ್ದಾರಿಯ ಮೇಲೆ ಹರಿದು ಬರುತ್ತಿದೆ. ರಸ್ತೆ ನಿರ್ಮಾಣ ಪೂರ್ಣವಾಗಿದ್ದರೂ ರಸ್ತೆ ಬದಿಯ ಬೆಳಕುಗಳನ್ನು ಇನ್ನೂ ಸ್ಥಾಪಿಸದೇ ಇರುವ ಹಿನ್ನೆಲೆಯಲ್ಲಿ ರಾತ್ರಿ ಹೊತ್ತಿನಲ್ಲಿ ವಾಹನ ಸವಾರರು ದನಗಳನ್ನು ಹತ್ತಿರದಿಂದ ಕಾಣುವಾಗ ತೀವ್ರ ಬ್ರೇಕ್ ಹಾಕುವ ಪರಿಸ್ಥಿತಿ ಎದುರಾಗುತ್ತಿದೆ. ಇದು ಅಪಘಾತಗಳಿಗೂ ಕಾರಣವಾಗುತ್ತಿದೆ. ದೈನಂದಿನ ಪ್ರಯಾಣದಲ್ಲಿ ಅಲೆಮಾರಿ ದನಗಳು ರಸ್ತೆಯಲ್ಲಿ ಇದ್ದರೆ ವಾಹನ ಚಾಲಕರಿಗೆ ಸಮಯದ ನಷ್ಟದ ಜೊತೆಯಾಗಿ ಮಾನಸಿಕ ಒತ್ತಡ ಕೂಡ ಹೆಚ್ಚಾಗುತ್ತಿದೆ. ಸಂಬಂಧಿತ ಅಧಿಕಾರಿಗಳಿಗೆ ಸಮಸ್ಯೆಯ ಅರಿವು ಲಭಿಸಿದ್ದರೂ ಕೂಡ ಸೂಕ್ತ ಕ್ರಮ ಕೈಗೊಂಡಿಲ್ಲ ಎಂಬುದು ಸಾರ್ವಜನಿಕರ ಆರೋಪವಾಗಿದೆ. ಅಲೆಮಾರಿ ದನಗಳನ್ನು ಹಿಡಿದು ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರಿಸುವ ಕಾರ್ಯಾಚರಣೆ ಜೊತೆಗೆ ಪಶುಧನ ಮಾಲೀಕರಿಗೆ ಕಾನೂನಾತ್ಮಕ ಎಚ್ಚರಿಕೆ ಹಾಗೂ ದಂಡ ವಿಧಿಸುವ ವ್ಯವಸ್ಥೆಯನ್ನು ಸ್ಥಳೀಯಾಡಳಿತ ಮಾಡಬೇಕಾಗಿದೆ. ತಲಪಾಡಿ ಷಟ್ಪಥ ರಸ್ತೆ ನಾಗರಿಕರ ಭದ್ರತೆಗಾಗಿ ನಿರ್ಮಾಣವಾದರೂ ಅಲೆಮಾರಿ ದನಗಳ ಅಟ್ಟಹಾಸ ಜನಜೀವನಕ್ಕೊಂದು ಭೀತಿಯಾಗಿದೆ. ಸಂಬಂಧಪಟ್ಟ ಇಲಾಖೆಗಳು ತಕ್ಷಣ ಕ್ರಮ ಕೈಗೊಂಡು ಸಾರ್ವಜನಿಕರ ಸುರಕ್ಷತೆಯನ್ನು ಖಾತರಿಪಡಿಸಬೇಕಾದ ಅಗತ್ಯವಿದೆ. ಅಬ್ದುಲ್ ರೆಹಮಾನುದ್ದಿ ಅವರ ನ್ಯೂಸ್ ಬ್ಯೂರೋ ಮಂಜೇಶ್ವರ. ಉಪ್ಪಳ ಅಂಬಾರು ಶ್ರೀ ಸದಾಶಿವ ದೇವಸ್ಥಾನದಲ್ಲಿ ಸಾಮೂಹಿಕ ಸಗ್ರಹ ಸ್ವಯಂವರ ಪಾರ್ವತಿಯಾಗ ಭಕ್ತಿಪೂರ್ವಕವಾಗಿ ನಡೆಯಿತು. ಹಲವಾರು ಮಂದಿ ಭಕ್ತರು ಆಗಮಿಸಿದ್ದರು. ಉಪ್ಪಳ ಅಂಬಾರು ಶ್ರೀ ಸದಾಶಿವ ದೇವಸ್ಥಾನದಲ್ಲಿ ಸಾಮೂಹಿಕ ಸಗ್ರಹ ಸ್ವಯಂವರ ಪಾರ್ವತಿಯಾಗ ಭಕ್ತಿಪೂರ್ವಕವಾಗಿ ನಡೆಯಿತು. ಕೊಂಡೇವೂರು ಮಠದ ಪೀಠಾಧಿಪತಿಗಳಾದ ಯೋಗಾನಂದ ಸರಸ್ವತಿ ಸ್ವಾಮೀಜಿ ಹಾಗೂ ಶ್ರೀ ಕ್ಷೇತ್ರದ ತಂತ್ರಿವರ್ಯ ಬಡಾಜೆ ಬೂಡು ಗೋಪಾಲಕೃಷ್ಣ ತಂತ್ರಿಯವರ ಆಶೀರ್ವಾದ ಹಾಗೂ ದಿವ್ಯ ಉಪಸ್ಥಿತಿಯಲ್ಲಿ ಶ್ರೀ ಕ್ಷೇತ್ರದ ಪ್ರಧಾನ ಅರ್ಚಕ ವಾಸುದೇವ ಹೊಳ್ಳರ ಪೌರೋಹಿತ್ಯದಲ್ಲಿ ಯಾಗ ನಡೆಯಿತು. ಪ್ರಾತಃ ಕಾಲ ಶ್ರೀ ಬಾಲಗಣಪತಿ ಹವನ, ನಂತರ ನವಗ್ರಹ ಸಹಿತ ಸ್ವಯಂವರ ಪಾರ್ವತಿಯಾಗ ನಡೆಯಿತು. ಯಾಗದ ಪೂರ್ಣಾಹುತಿ ನಂತರ ಧಾರ್ಮಿಕ ಸಭಾ ಕಾರ್ಯಕ್ರಮ ನಡೆಯಿತು. ಹಲವಾರು ಮಂದಿ ಭಕ್ತರು ಆಗಮಿಸಿದ್ದರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಶ್ರವಣ ದೋಷವುಳ್ಳ ವ್ಯಕ್ತಿಗಳಿಗೆ ನೂತನ ರೀತಿಯ ಪರಿಶೀಲನಾ ವ್ಯವಸ್ಥೆಯನ್ನು ಕಾಸರಗೋಡು ವಿಂಟೇಜ್ ಆಸ್ಪತ್ರೆಯಲ್ಲಿ ಪ್ರಾರಂಭಿಸಲಾಯಿತು. ಮುನ್ಸಿಪಲ್ ಚೇರ್ಮನ್ ಅಬ್ಬಾಸ್ ಬೇಗಂ ಉದ್ಘಾಟಿಸಿದರು. ಕಾಸರಗೋಡು ವಿಂಟೇಜ್ ಆಸ್ಪತ್ರೆಯಲ್ಲಿ ಶ್ರವಣ ದೋಷವುಳ್ಳವರಿಗೆ ಹೊಸ പരിശീലനാ ವ್ಯವಸ್ಥೆಯನ್ನು ಪ್ರಾರಂಭಿಸಲಾಯಿತು. കാസർഗോഡ് മുനിസിപ്പൽ ചെയർമാൻ അബ്ബാസ് ബീഗം ഉദ്ഘാടനം ನೆರವೇರಿಸಿದರು. തീർച്ചയായിട്ടും ഇതൊരു പുതിയൊരു സംവിധാനമാണ്. നമ്മുടെ നാട്ടിലുള്ള ആളുകൾക്ക് ഈ കേൾവിയുമായി ബന്ധപ്പെട്ടുള്ള പ്രശ്നങ്ങൾക്ക് പരിഹാരം ചെയ്യുന്നതിന് വേണ്ടി മറ്റുള്ള ഇടങ്ങളിൽ പോവാതെ നമ്മുടെ സ്വന്തം സ്ഥലത്ത് തന്നെ കിട്ടുക, അതുപോലെ തന്നെ തൊട്ടടുത്തുള്ള വിൽട്ടേജിൻ്റെ സംവിധാനം കിട്ടുക എന്നൊക്കെ പറഞ്ഞാൽ അത് നമ്മുടെ ആളുകൾക്ക് ഒരുപാട് പ്രയോജനകരമായിട്ടുള്ള സംവിധാനമായിരുന്നു. ಮಂಗಳೂರಿನ ಟಿಎಂಸಿ ಹಿಯರಿಂಗ್ ಕ್ಲಿನಿಕ್ ಇನ್ಸ್ಟಿಟ್ಯೂಟ್ನ അഫ്സാലിയാന കാപ്പിൽ നേതൃത്വದ ತಂಡ പരിശോധനಯನ್ನು മുന്നಡೆಸುತ್ತಿದೆ. ഇന്ന് മുതൽ ഞങ്ങളുടെ സേവനം കാസർഗോഡിലും, അതായത് കാസർഗോഡ് വിൻറ്റേജ് മൾട്ടി സ്പെഷ്യാലിറ്റി ഹോസ്പിറ്റലുകളിലും അവൈലബിൾ ആണ്. ഇവിടെ ഞങ്ങളുടെ ഓഡിയോളജിസ്റ്റ് അഫ്സാലിയാന കാപ്പിൽ എല്ലാ ദിവസവും കൺസൾട്ടേഷൻ അവൈലബിൾ ആയിരിക്കും. അപ്പം നിങ്ങൾക്ക് ഞങ്ങളുടെ ഓഡിയോളജിസ്റ്റിനെ സമീപിക്കാം. നിങ്ങൾക്ക് നിങ്ങളുടെ ചെവി കേൾക്കാൻ എന്തെങ്കിലും ബുദ്ധിമുട്ടുണ്ടോ എന്നുള്ളത് നിങ്ങൾക്ക് ടെസ്റ്റ് ചെയ്ത് അതിനുള്ള പരിഹാരം നിങ്ങൾക്ക് കാസർഗോഡ് തന്നെ ഗ്ലോബൽ സ്റ്റാൻഡേർഡ്, അതായത് നമ്മളുടെ മിഷൻ TMC ഹിയറിംഗ് കെയർ ക്ലിനിക്കിൻ്റെ മിഷൻ തന്നെ ടു പ്രൊവൈഡ് ദ ഗ്ലോബൽ സ്റ്റാൻഡേർഡ് സർവീസ് ആണ്. അപ്പോൾ നിങ്ങൾക്ക് ഗ്ലോബലി ഈ ലോകത്ത് അവൈലബിൾ ആയ ഏറ്റവും നല്ല രീതിയിലുള്ള ചെവി ടെസ്റ്റിംഗ് ഓപ്ഷൻസും അതേപോലെ തന്നെ ഹിയറിംഗ് എയ്ഡ്സും മൾട്ടി ബ്രാൻഡ് വേറെ ബ്രാൻഡിൻ്റെ ഏറ്റവും നല്ല രീതിയിലുള്ള ഏറ്റവും നന്നായിട്ട് നിങ്ങൾക്ക് സ്യൂട്ടാവുന്ന രീതിയിലുള്ള ഹിയറിംഗ് എയ്ഡുകളും ഇവിടുന്ന് നിങ്ങളുടെ ചെവി കൃത്യമായിട്ട് ടെസ്റ്റ് ചെയ്തുകൊണ്ട് തന്നെ നിങ്ങൾക്ക് അടുത്ത ആ സ്റ്റെപ്പിലേക്ക് പോകാവുന്നതാണ്. ഹിയറിംഗ് എയ്ഡ് ട്രയൽ ചെയ്യാനും നിങ്ങൾക്കത് ഉപയോഗിച്ച് നോക്കാനും ഉപയോഗിച്ചിട്ട് നിങ്ങൾക്കത് എത്രമാത്രം കേൾക്കുന്നുണ്ടെന്ന് നോക്കാനും എല്ലാ ഓപ്ഷൻസും ഇന്ന് മുതൽ വിൻറ്റേജ് ഹോസ്പിറ്റലിൽ അവൈലബിൾ ആണ്. ಸಮಾರಂಭದಲ್ಲಿ ಆಸ್ಪತ್ರೆಯ ಸಿಇಒ ರಂಜಿತ್ ಪಿ, ಆರ್ಒ ಕೃಷ್ಣನ್, ಟಿಎಂಸಿ ಹಿಯರಿಂಗ್ ಕೇರ್ ಚೀಫ್ ಆಡಿಯಾಲಜಿಸ್ಟ್ ವಿಷ್ಣು ರಾಮಚಂದ್ರನ್, ಕೆ ಶರೀಫ್ ಕಾಪಿಲ್, ಜಲೀಲ್ ಮೊಹಮ್ಮದ್, ಡಾಕ್ಟರ್ ಮುಸ್ತಫಾ BRQ, ಮಜೀದ್ ಬೆಂಡಿಚಲ್, ಫಾರೂಕ್ ಕಾಸ್ಮಿ, ಪ್ರಸಾದ್, ಓಕೆ ಮಹಮೂದ್, ಮುತ್ತಲಿ ಆರಂಗಾಡಿ, ಮುಜೀಬ್ ಉತ್ತರ ದೇಶಂ, ಹನೀಫಾ ಕೆಸಿ, ಇರ್ಷಾದ್ ಮುಂತಾದವರು ಭಾಗವಹಿಸಿದ್ದರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಮುಳ್ಳೇರಿಯ ಲಯನ್ಸ್ ಹಾಲ್ ಉದ್ಘಾಟನೆ ಹಾಗೂ ಹೊಸ ವರ್ಷದ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ನಡೆಯಿತು. ಕಾರಡ್ಕ ಗ್ರಾಮ ಪಂಚಾಯತ್ ಅಧ್ಯಕ್ಷ ಅಡ್ವೊಕೇಟ್ ಕೆ ಗೋಪಾಲಕೃಷ್ಣ ಉದ್ಘಾಟಿಸಿದರು. ಮುಳ್ಳೇರಿಯ ಲಯನ್ಸ್ ಕ್ಲಬ್ ಕಾನ್ಫರೆನ್ಸ್ ಹಾಲ್ ಉದ್ಘಾಟನೆ ಹಾಗೂ 2025-26ನೇ ಸಾಲಿನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ಬಹಳ ವೈಭವದೊಂದಿಗೆ ಜರುಗಿತು.
ಹಾಲ್ ಉದ್ಘಾಟನೆಯನ್ನು ಕಾರಡ್ಕ ಗ್ರಾಮ ಪಂಚಾಯತ್ ಅಧ್ಯಕ್ಷ ಅಡ್ವೊಕೇಟ್ ಕೆ ಗೋಪಾಲಕೃಷ್ಣ ನೆರವೇರಿಸಿದರು. ಕ್ಲಬ್ ಅಧ್ಯಕ್ಷ ಕೆ ಶೇಖರನ್ ನಾಯರ್ ಅಧ್ಯಕ್ಷತೆ ವಹಿಸಿದ್ದರು. ಮುಖ್ಯ ಅತಿಥಿಯಾದ ಲಯನ್ಸ್ ಡಿಸ್ಟ್ರಿಕ್ಟ್ ವೈಸ್ ಗವರ್ನರ್ PS ಸೂರಜ್ ಇವರು, ಅಧ್ಯಕ್ಷೆ ಕೆ ರಾಜಲಕ್ಷ್ಮಿ ಟೀಚರ್, ಕಾರ್ಯದರ್ಶಿ ಶಾಫಿ ಚೂರಿಪಳ್ಳ, ಕೋಶಾಧಿಕಾರಿ ವಿನೋದ್ ಮೇಳತ್ ಮುಂತಾದ നൂതന പദാധികാരിಗಳಿಗೆ അധികാര വഹിಸಿಕೊಟ್ಟರು. നമ്മുടെ സർവീസ് മേഖലയിൽ നോക്കുകയാണെങ്കിൽ നല്ല സർവീസ് ചെയ്തുകൊണ്ട് മുള്ളേരിയിലെ എല്ലാ കമ്മ്യൂണിറ്റിന്റെയും ഹൃദയത്തിൽ എത്തിപ്പെടുക എന്നുള്ളതാണ് നമ്മളെ സംബന്ധിച്ചോളം ഏറ്റവും വലിയ ദൗത്യം. ചെയ്യുന്ന പ്രൊജക്റ്റുകളെല്ലാം അവർക്ക് ആവശ്യമുള്ള പ്രൊജക്റ്റുകളായിരിക്കണം. അവരുടെ ആവശ്യങ്ങൾ അറിഞ്ഞുകൊണ്ടായിരിക്കണം നമ്മൾ നേരിട്ട് നമ്മുടെ പ്രൊജക്റ്റ് ചെയ്യേണ്ടത്. അത് നമ്മളൊരു പ്രൊജക്റ്റ് ഡിസൈൻ ചെയ്തിട്ട് അവരെ അടിച്ചേൽപ്പിക്കുന്ന രീതിയിലാവാൻ പാടില്ല. അവരുടെ ആവശ്യം എന്താണോ എന്ന് അറിഞ്ഞുകൊണ്ട് നമ്മൾ അവർക്ക് നൽകുന്ന ആ ഒരു ട്രീറ്റാണ് നമ്മൾ ചെയ്യുന്ന ഒരു സർവീസ് എന്നാണ്. ಹೊಸ ಸದಸ್ಯರನ್ನು ಪ್ರಮಾಣ ವಚನ ಬೋಧಿಸುವ ಮೂಲಕ ಕ್ಲಬ್ಗೆ ಸೇರಿಸಲಾಯಿತು. ಲೇಡಿ ಲಯನ್ಸ್ ಫೋರಂ ಅಧ್ಯಕ್ಷೆಯಾಗಿ ಸಿಂಧು ವಿನೋ, ಕಾರ್ಯದರ್ಶಿಯಾಗಿ ಶಾರದಾ ಶ್ರೀಧರನ್ ಹಾಗೂ ಕೋಶಾಧಿಕಾರಿಯಾಗಿ ಶೀನಾ ಮೋಹನ್, ಲಿಯೋ ಕ್ಲಬ್ ಅಧ್ಯಕ್ಷೆಯಾಗಿ ಮೀರಾ ನಾಯರ್, ಕಾರ್ಯದರ್ಶಿಯಾಗಿ ಹರಿಕೃಷ್ಣನ್, ಕೋಶಾಧಿಕಾರಿಯಾಗಿ ಅನ್ವಿನ್ ವಿನೋದ್ ಅಧಿಕಾರ ವಹಿಸಿಕೊಂಡರು. ಜಿಲ್ಲಾ ಕಾರ್ಯದರ್ಶಿ ವಿ ವೇಣುಗೋಪಾಲ್, ಮುಖ್ಯ ಜಿಲ್ಲಾ ಸಂಯೋಜಕ ಕೆ ಸುಗುಮಾರನ್ ನಾಯರ್, ಅಡ್ವೊಕೇಟ್ ಕೆ ವಿನೋದ್ ಕುಮಾರ್, PK ಪ್ರಕಾಶ್ ಕುಮಾರ್, KJ ವಿನೋ, ನಾಸರ್ ಕೊಳವಯಲ್, ಜೋಮಿಚನ್ ಮ್ಯಾಥ್ಯೂ, ಇ ವೇಣುಗೋಪಾಲನ್, MV ಅನಿಲ್ ಕುಮಾರ್, TN ಮೋಹನನ್, ಶಿವಲಾಲ್ ಮುಂತಾದವರು ಮಾತನಾಡಿದರು. ಕಳೆದ +2 ಪರೀಕ್ಷೆಯಲ್ಲಿ ಉನ್ನತ ಅಂಕಗಳೊಂದಿಗೆ ಉತ್ತೀರ್ಣರಾದ ಆರ್ಯರಾಜ್ ಹಾಗೂ ವಿವಿಧ ತರಗತಿಗಳಲ್ಲಿ ಹೆಚ್ಚಿನ ಅಂಕಗಳನ್ನು ಗಳಿಸಿದ ಕ್ಲಬ್ ಸದಸ್ಯರ ಮಕ್ಕಳನ್ನು ಸನ್ಮಾನಿಸಲಾಯಿತು. ಹೊಸ ಲಯನ್ಸ್ಟಿಕ್ ವರ್ಷದ ಆರಂಭವಾದ ಜುಲೈ 1ರಂದು ನಡೆಸಿದ ಹಲವಾರು ಸೇವಾ ಚಟುವಟಿಕೆಗಳಿಗೆ ಮುಳ್ಳೇರಿಯಾ ಲಯನ್ಸ್ ಕ್ಲಬ್ ನೇತೃತ್ವ ನೀಡಿತ್ತು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಜಿಲ್ಲೆಯ ಕಾರ್ಮಿಕ ವರ್ಗದ ನಾಯಕ ಮಾಜಿ ಶಾಸಕ ಪಿ ರಾಘವನ್ ಅವರ 3ನೇ ಪುಣ್ಯತಿಥಿ ಆಚರಿಸಲಾಯಿತು. CITU ಜಿಲ್ಲಾ ಸಮಿತಿ ಸದಸ್ಯ AR ಧನ್ಯವಾದ್ ಧ್ವಜಾರೋಹಣ ಮಾಡಿದರು. ಜಿಲ್ಲೆಯ ಕಾರ್ಮಿಕ ವರ್ಗದ ನಾಯಕ ಮಾಜಿ ಶಾಸಕ ಪಿ ರಾಘವನ್ ಅವರ 3ನೇ ಪುಣ್ಯತಿಥಿಯನ್ನು ಆಚರಿಸಲಾಯಿತು. ಚೆರ್ಕಳದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ CITU ಜಿಲ್ಲಾ ಸಮಿತಿ ಸದಸ್ಯ AR ಧನ್ಯವಾದ್ ಧ್ವಜಾರೋಹಣಗೈದು ಸಂಸ್ಮರಣೆ ಭಾಷಣ ಮಾಡಿದರು. BK ಮನೋಹರನ್ ಅಧ್ಯಕ್ಷತೆ ವಹಿಸಿದ್ದರು. KV ಬಾಲರಾಜನ್, P ಕುಂಜಿರಾಮನ್, AM ವಿಜಯರ್ ಎಂಬಿವರು ಮಾತನಾಡಿದರು. KN ಪ್ರಭಾಕರನ್ ಸ್ವಾಗತಿಸಿದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಯುವ ಮೋರ್ಚಾ ಕಾರ್ಯಕರ್ತ ಪ್ರವೀಣ್ ನೆಟ್ಟಾರು ಹತ್ಯೆ ಪ್ರಕರಣದ ಪ್ರಮುಖ ಆರೋಪಿಯ ಬಂಧನ. ನಿಷೇಧಿತ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದ ಕಾರ್ಯಕರ್ತ ಸೋಮವಾರಪೇಟೆ ನಿವಾಸಿ ಅಬ್ದುಲ್ ರೆಹಮಾನ್ ಎಂಬಾತರನ್ನಾಗಿದೆ ಪೊಲೀಸರು ಬಂಧಿಸಿರುವುದು. ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಯುವ ಮೋರ್ಚಾ ಕಾರ್ಯಕರ್ತ ಪ್ರವೀಣ್ ನೆಟ್ಟಾರು ಹತ್ಯೆ ಪ್ರಕರಣದ ಪ್ರಮುಖ ಆರೋಪಿ ನಿಷೇಧಿತ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದ ಕಾರ್ಯಕರ್ತ ಸೋಮವಾರಪೇಟೆ ನಿವಾಸಿ ಅಬ್ದುಲ್ ರೆಹಮಾನ್ ಎಂಬಾತನನ್ನು ಕಣ್ಣೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ NIA ತಂಡ ಬಂಧಿಸಿದೆ. ಕೊಲೆ ನಡೆದ ಬಳಿಕ ತಲೆಮರೆಸಿಕೊಂಡಿದ್ದ ಆರೋಪಿ ಪರಾರಿಯಾಗಿ ಕತಾರ್ನಲ್ಲಿ ನೆಲೆಸಿದ್ದ. ಶುಕ್ರವಾರ ಆತ ಕತಾರ್ನಿಂದ ಕೇರಳದ ಕಣ್ಣೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಮೂಲಕ ಸ್ವದೇಶಕ್ಕೆ ಆಗಮಿಸುವ ಮಾಹಿತಿ ಪಡೆದ NIA ತಂಡ ಆರೋಪಿ ವಿಮಾನ ನಿಲ್ದಾಣದಿಂದ ಹೊರಬರುತ್ತಿದ್ದಂತೆ ವಶಕ್ಕೆ ಪಡೆದಿದೆ. ಈ ವರ್ಷದ ಏಪ್ರಿಲ್ನಲ್ಲಿ ಈ ಪ್ರಕರಣದಲ್ಲಿ ಅಬ್ದುಲ್ ರೆಹಮಾನ್ ಮತ್ತು ಇತರ 2 ತಲೆಮರೆಸಿಕೊಂಡಿರುವ ಆರೋಪಿಗಳು ಸೇರಿದಂತೆ ಒಟ್ಟು 4 ಆರೋಪಿಗಳ ವಿರುದ್ಧ NIA ಆರೋಪ ಪಟ್ಟಿ ಸಲ್ಲಿಸಿದೆ. ತಲೆಮರೆಸಿಕೊಂಡಿದ್ದ ಅಬ್ದುಲ್ ರೆಹಮಾನ್ ಬಂಧನಕ್ಕೆ 4 ಲಕ್ಷ ರೂಪಾಯಿ ಬಹುಮಾನ ನೀಡುವುದಾಗಿ ಘೋಷಿಸಲಾಗಿತ್ತು. ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕಿನ ಬೆಳ್ಳರೆ ಗ್ರಾಮದಲ್ಲಿ 2022ರ ಜುಲೈ 26ರಂದು ಪ್ರವೀಣ್ ನೆಟ್ಟಾರು ಅವರನ್ನು ಬರ್ಬರವಾಗಿ ಹತ್ಯೆ ಮಾಡಲಾಗಿತ್ತು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. SFI ಜಿಲ್ಲಾ ಸಮಿತಿಯ ನೇತೃತ್ವದಲ್ಲಿ ಕಾಸರಗೋಡು ಶಾಲಾ ಕ್ಯಾಂಪಸ್ಗೆ ಪ್ರತಿಭಟನಾ ಮಾರ್ಚ್. ಕಣ್ಣೂರು ವಿಶ್ವವಿದ್ಯಾನಿಲಯದ ಕಾಸರಗೋಡು ಕ್ಯಾಂಪಸ್ನಿಂದ ಕೋರ್ಸ್ಗಳನ್ನು ಬದಲಾಯಿಸುವ ಪ್ರಯತ್ನವನ್ನು ಕೈಬಿಡಬೇಕೆಂದು ಆಗ್ರಹಿಸಿ ಮಹಿಳೆಯರು, ಮಕ್ಕಳು ಸೇರಿದಂತೆ ಹಲವಾರು ಜನರು ಆಶ್ರಯಿಸುವ ಕಾಸರಗೋಡು ಕುಂಬಳೆ ಸಮುದಾಯ ಆರೋಗ್ಯ ಕೇಂದ್ರ ಸೃಷ್ಟಿಸುತ್ತಿದೆ ಅಪಾಯದ ಭೀತಿ. KSRTEA CITU ಕಾಸರಗೋಡು ಘಟಕ ಸಮ್ಮೇಳನ ರಾಜ್ಯ ಉಪಾಧ್ಯಕ್ಷ SR ನಿರೀಶ್ ಅವರಿಂದ ಉದ್ಘಾಟನೆ. ರಿವರ್ ಫೌಂಡೇಶನ್ ಆಫ್ ಕೇರಳದ ಆಶ್ರಯದಲ್ಲಿ ನಡೆಯಿತು ಕುಟುಂಬ ಸಂಗಮ. ಉದುಮಾ ಶಾಸಕ ಅಡ್ವೊಕೇಟ್ CH ಕುಂಜಂಬು ಅವರಿಂದ ಉದ್ಘಾಟನೆ. ನೂತನವಾಗಿ ನಿರ್ಮಾಣಗೊಂಡ ತಲಪಾಡಿ ಷಟ್ಪಥ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಅಲೆಮಾರಿ ದನಗಳ ಅಡ್ಡಾದಿಡ್ಡಿ ಅಲೆದಾಟ, ವಾಹನ ಸವಾರರು ಅಪಾಯದ ಭೀತಿಯಲ್ಲಿ. ಇಂದಿನ ವಾರ್ತಾ ಸಂಚಿಕೆಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಗೆ ಭೇಟಿಯಾಗೋಣ. ವಂದನೆಗಳು.